80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂತಹ ಈ ಶಾಲೆಯ ಮುಖ್ಯ ಗುರುಗಳಾದಂತಹ ಕೊಟ್ರೇಶನ್ ಸರ್ ಅವರೇ ಹಾಗೂ ಈ ಗ್ರಾಮದ ಹಿರಿಯರಾದಂತಹ ಹಾಗೂ ಶಿಕ್ಷಣ ಪ್ರೇಮಿ ಆದಂತಹ ಹಾಗೂ ನಮ್ಮ ಮಾರ್ಗದರ್ಶಕರಾದಂತಹ ಗುಡೆಕೋಟೆ ಬಸವರಾಜ ಸರ್ ಅವರೇ ಹಾಗೂ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಹಾಗೂ ನಮ್ಮ ಜೊತೆ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಮಹೇಶಣ್ಣ ಅವರೇ ಹಾಗೂ ಅಡುಗೆ ಸಿಬ್ಬಂದಿಯಾದಂತಹ ಗೌರಮ್ಮ ಅವರೇ ಹಾಗೂ ಎಲ್ಲ ಆತ್ಮೀಯ ವೃತ್ತಿ ಬಾಂಧವರೇ ಹಾಗೂ ಈ ಗ್ರಾಮದ ಮತ್ತು ವಿದ್ಯಾರ್ಥಿಗಳೇ ಹಿರಿಯರೇ, ಸುಮಾರು 2014ನೇ ಇಸ್ವಿಯಲ್ಲಿ ಈ ಒಂದು ಗ್ರಾಮಕ್ಕೆ ವರ್ಗಾವಣೆಯಾಗಿ ಕನಕಗಿರಿಯಿಂದ ಇಲ್ಲಿಗೆ ಬರ್ತೀನಿ. ಬಂದಾಗ ನಮ್ಮದೇ ತಾಲೂಕು ನಮ್ಮ ಪಕ್ಕದ ಗ್ರಾಮದಲ್ಲಿ ಇರೋದ್ರಿಂದ ನನಗೆ ಈ ಒಂದು ಶಾಲೆಯಲ್ಲಿ ಸೇವೆ ಮಾಡಬೇಕಂತೇಳಿ ಭಾಳ ಆಸೆ ಇತ್ತು. ದೇವರ ಅನುಗ್ರಹದಿಂದ ನನಗೆ ಈ ಒಂದು ಶಾಲೆಗೆ ವರ್ಗಾವಣೆ ಆಗಿ ಬಂದೆ. ಈ ಉತ್ತಂಗಿ ಶಾಲೆಯಲ್ಲಿ ಸುಮಾರು 12 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ. ಮೊದಲನೇದಾಗಿ ನಾವು ಇಲ್ಲಿ ಬಂದಾಗ ರಾಜಶೇಖರ್ ಸರ್ ಇದ್ದರು. ಅವರು ಉತ್ತಮ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಿದ್ರು. ಅವರ ಮಾರ್ಗದರ್ಶನದಲ್ಲಿ ನಮಗೆ ಇಲ್ಲಿ 6 ವರ್ಷ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ವಿ. ನಂತರ ಅವರು ಹೋದ ನಂತರ 1 ವರ್ಷ ಸುನಂದ ಮೇಡಮ್ ಅವರು HM ಆಗಿದ್ರು. ಆ ಸಂದರ್ಭದಲ್ಲೂ ಕೂಡ ನಾವಿಲ್ಲಿ ಸೇವೆ ಸಲ್ಲಿಸಿದ್ವಿ. ನಂತರ ನನಗೆ ಈ ಶಾಲೆಯ ಪ್ರಭಾರವನ್ನು ವಹಿಸ್ಕೊಂಡ್ವಿ. 2020ನೇ ಇಸ್ವಿಯಲ್ಲಿ ಕೊರೋನಾ ಬಂದಂಥ ಸಮಯದಲ್ಲಿ ಈ ಶಾಲೆಯ ಪ್ರಭಾರವನ್ನು ನಾವು ವಹಿಸ್ಕೊಂಡಿದ್ದೆ. ಸುಮಾರು 12 ವರ್ಷದ ಸೇವೆಯನ್ನು ನಾನು ನೋಡಿದಾಗ ಸಾವಿರಾರು ವಿದ್ಯಾರ್ಥಿ ಬಳಗ ಈ ಊರಿನಲ್ಲಿದೆ. ಅನೇಕ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಎಲ್ಲದನ್ನು ಕಾಣ್ತಾರೆ. ಅಂತಹ ಉತ್ತಮ ಗ್ರಾಮದ ವಿದ್ಯಾರ್ಥಿಗಳನ್ನು ಪಡೆದಿದ್ದೀವಿ. ಹಾಗೂ ನನಗೂ ಕೂಡ ಒಂದು ಹೆಮ್ಮೆ, ಈ ಒಂದು ಗ್ರಾಮದಲ್ಲಿ ಈ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಶಾಲೆ ಬಹಳ ಮುಂದಿತ್ತು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಂಗಿ ಅಂದರೆ ಇಡೀ ಡಿಸ್ಟ್ರಿಕ್ಟ್ ಹಾಗೂ ತಾಲೂಕದಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಹುಮ್ಮಸ್ಸು ಹಾಗೂ ಹೆಮ್ಮೆ ಅನಿಸ್ತದೆ ಎಲ್ಲರಿಗೂ ಕೂಡ. ಆ ಒಂದು ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅನ್ನುವಂಥ ಒಂದು ಮನೋಭಾವನೆ. ಅದಕ್ಕೆ ಮುಖ್ಯ ಕಾರಣ ಈ ಗ್ರಾಮದ ಜನ ಹಾಗೂ ಈ ಗ್ರಾಮದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಉತ್ತಮ ಸಹಕಾರ ಕೊಟ್ಟಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಬ್ಯಾಚ್ ಇಷ್ಟೇ ಇದೆ. ಎಷ್ಟೋ ಜನ ಪೊಲೀಸರಾಗಿದ್ದಾರೆ, ನರ್ಸ್ಗಳಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಇನ್ನೂ ಪ್ರಾಶಿಕ್ಷಣಾರ್ಥಿಯಾಗಿ ಇನ್ನೂ ಕ್ರಮ ಕೈಗೊಂಡಿದ್ದಾರೆ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ವಿದ್ಯಾರ್ಥಿಗಳ ಬಳಗ ಇದೆ. ನಮಗೂ ಎಲ್ಲ ರೀತಿ ಒಂದು ರೀತಿ ಖುಷಿ ಆಗುತ್ತೆ. ಯಾಕಂದ್ರೆ ಈ ಒಂದು ಗ್ರಾಮದಲ್ಲಿ ನಾವು ನಮ್ಮ ವೃತ್ತಿಯನ್ನ ಮಾಡುವಾಗ ಅನೇಕ ವಿದ್ಯಾರ್ಥಿಗಳು ನಮ್ಮಿಂದ ಕಲಿತು ಸರ್ಕಾರಿ ಸೇವೆಯನ್ನು ತಗೊಂಡಿದ್ದಾರೆ ಹಾಗೂ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ನಾವು ಮಾಡಿದ ಪಾಠಕ್ಕೂ ಕೂಡ ಏನೋ ಒಂದು ಸಾರ್ಥಕತೆ ಇದೆ ಅನ್ನೋಂಥ ಒಂದು ಮನೋಭಾವನೆ ನಮಗೆ ಕಂಡು ಬರ್ತದೆ. ಅದೇ ರೀತಿ ಇಲ್ಲಿ ಸೇವೆ ಸಲ್ಲಿಸ್ಬೇಕಾದ್ರೆ ಮುಖ್ಯವಾಗಿ ನನ್ನ ಎಲ್ಲ ಆತ್ಮೀಯ ವೃತ್ತಿ ಬಾಂಧವರು, ಸಹಜವಾಗಿ ನಾವು ಇಲ್ಲಿ ಬಂದಾಗ ನಮಗೆ ಗುರೂಜಿ ಅಂತ ಹೇಳಿ ಹಿಂದಿ ಟೀಚರ್ಸ್ ಇದ್ರು. ಅವ್ರ ಮಾರ್ಗದರ್ಶನ, ಹಂಗೆ ಪಂಪಣ್ಣ ಸರ್ ಇದ್ರು, ಅವ್ರ ಜೊತೆನೂ ಕೂಡ ನಾವು ಸೇವೆ ಸಲ್ಲಿಸಿದ್ವಿ. ಅದೇ ರೀತಿಯಾಗಿ ನಮಗೆ ಕೊಟ್ರೆ ಸರು, ಮಲ್ಲಂಗೋಡ್ ಸರು, ಇವರ ಒಂದು ಗರಡಿಯಲ್ಲಿ ನಾವು ಕೂಡ ಇದ್ವಿ. ನೆಕ್ಸ್ಟ್ ನಾಗರಾಜ್ ಸರ್, ಕುಸುಮಾ ಮೇಡಮ್, ಅದೇ ರೀತಿಯಾದಂಥ ಶೋಭಾ ಮೇಡಮ್, ಬಸಪ್ಪ ಸರ್ ಕೂಡ ಅವ್ರ ಜೊತೆ ಸೇವೆಯನ್ನು ಸಲ್ಲಿಸಿದ್ವಿ. ಈಗ 1 ವರ್ಷದಿಂದ ಗುರುಬಸವರಾಜ್ ಸರ್ ಹಾಗೂ ಶಾರದಾ ಮೇಡಮ್ ಹಾಗೂ ಉಳಿದಂತೆ ಎಲ್ಲ ವೃತ್ತಿ ಬಾಂಧವರ ಜೊತೆ ಉತ್ತಮವಾದಂತಹ ಸೇವೆಯನ್ನು ಮಾಡಿದ್ವಿ. 6 ವರ್ಷ ಮುಖ್ಯ ಗುರುಗಳಾಗಿ ನಾನು ಕಳೆದಿದ್ದೆ, ನನಗೆ ಗೊತ್ತಾಗ್ಲಿಲ್ಲ ಆ ರೀತಿ. ಯಾಕಂದ್ರೆ ಮುಖ್ಯ ಗುರುಗಳಂದ್ರೆ ಅದರ ಜವಾಬ್ದಾರಿನೇ ಬೇರೆ ಇರತ್ತೆ. ಜೊತೆಗೆ ಪಾಠ ಮಾಡಿಕೊಂಡು ಮುಖ್ಯ ಗುರುಗಳ ಜವಾಬ್ದಾರಿ ಮಾಡಿಕೊಂಡು ಈ ಶಾಲೆ ನಿಭಾಯಿಸೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ನನಗೆ ಎಲ್ಲ ಸಹಕಾರವನ್ನ ಮಾಡಿದ್ರು ನಮ್ಮ ಸಹ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಬಳಗ. ಜೊತೆಗೆ ಯಾವುದೇ ರೀತಿಯಾದಂತಹ ಅಡಿಗೆ ಸಮಸ್ಯೆ ಇಲ್ದೇನೆ ಅಡಿಗೆ ಸಿಬ್ಬಂದಿಯವರು, ಸುನೀತಮ್ಮ ಇರ್ಬೋದು, ದೇವಿರಮ್ಮ, ಗೌರಮ್ಮ, ಉಳಿಗೆಮ್ಮ, ಇವರೆಲ್ಲರೂ ಕೂಡ ಬಹಳ ಒಂದು ರೀತಿ ನಮ್ಮ ಕೌಟುಂಬಿಕ ವಾತಾವರಣ, ಬರೀ ನಗಾಡ್ಕೊಂಡೇ ಕಳೆದಂತ ಒಂದು ಜೀವನ ಅಂದ್ರೆ ಈ ಉತ್ತಂಗಿ ಶಾಲೆಯಲ್ಲಿ 12 ವರ್ಷ ಹೋಗಿದ್ದೆ ನಮಗೆ ಗೊತ್ತಾಗ್ಲಿಲ್ಲ. ಎಲ್ಲರ ಸಹಕಾರದಿಂದ ಬಹಳ ಉತ್ತಮ ಸರ್ವಿಸ್ ಅನ್ನು ಕೊಟ್ಟಿದ್ದೀವಿ. ಅದೇ ರೀತಿ ನಮಗೆ ಯಾವಾಗಲೂ ಕೂಡ ಮಾರ್ಗದರ್ಶನವನ್ನ
ಗುಡೆಕೋಟೆ ಬಸವರಾಜಪ್ಪ ಸರ್ ಅವರು ಬಹಳ ನೆನೆಸ್ತೀವಿ. ಯಾಕಂದ್ರೆ ಪ್ರತಿಯೊಂದು ಮಾರ್ಗದರ್ಶನವನ್ನ ಅವ್ರು ನಾವು ಪಡೆದಿದ್ದೀವಿ. ಇಲ್ಲಿ ಹಿರಿಯರಿದ್ದಾರೆ, ಪ್ರತಿಯೊಂದಕ್ಕೂ ಕೂಡ ಅವ್ರು ನಮಗೆ ಸಹಕಾರವನ್ನ ಕೊಡ್ತಾನೆ ಬಂದಿದ್ದಾರೆ. ಇನ್ನೂ ಕೂಡ ಅವರು ಈ ಶಾಲೆಯಲ್ಲಿ ಇರುವಂತ ಎಲ್ಲಾ ಶಿಕ್ಷಕರಿಗೂ ಕೂಡ ಸಹಕಾರವನ್ನ ಕೊಡ್ತಾರೆ. ಯಾಕಂದ್ರೆ ಅವರು ಒಂದ್ ರೀತಿ ಅವರು ವೃತ್ತಿಯ ಬಗ್ಗೆ ಬಹಳ ಗೌರವ, ಹೆಮ್ಮೆ, ಈ ರೀತಿ ಬದಲಾವಣೆ ಮಾಡೋಣ, ಈ ರೀತಿ ಮಾಡೋಣ ಅನ್ನುವಂತ ಒಂದು ಮನಸ್ಥಿತಿ ಅವರಲ್ಲಿದ್ದ. ಹಾಗಾಗಿ ಅವ್ರ ಸಹಕಾರವನ್ನ ನಾನು ಬಹಳ ನೆನೆಸ್ಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ಪತ್ರಕರ್ತ ಮಂಜು ಅವರಿದ್ದಾರೆ. ಯಾವಾಗ್ಲೂ ಕೂಡ ನಮ್ಮ ಶಾಲೆಯ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಮಂಜು ಅವ್ರ ಹತ್ರ ನಾವು ಚರ್ಚೆ ಮಾಡ್ತಾ ಇದ್ವಿ. ಮತ್ತೆ ಒಂದ್ ರೀತಿ ಅವರು ನಮ್ಮ ಅವಿನಾಭಾವ ಸಂಬಂಧ. ಏನಾದ್ರೂ ಕಷ್ಟಗಳು ಅಥವಾ ಏನಾದ್ರೆ ಹೊರಗಡೆ ನಿಂತ್ಕೊಂಡು ನಾವು ಚರ್ಚೆ ಮಾಡ್ಕೊಂಡು ಅವನ್ನೆಲ್ಲ ಶಾಲೆ ಇರ್ಬೋದು, ಗ್ರಾಮದ ಬಗ್ಗೆ ಇರ್ಬೋದು ಚಿಂತನೆ ಮಾಡ್ತಾ ಇದ್ವಿ. ಉತ್ತಮವಾದಂತ ಪತ್ರಕರ್ತಿದ್ದಾರೆ, ಅವ್ರ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ತೀನಿ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯ ಎಲ್ಲಾ ಶಿಕ್ಷಕ ಬಳಗ ಕೂಡ ನನಗೆ ಸಹಕಾರ ಕೊಟ್ಟಿದೆ. ಮತ್ತೆ ಅದಲ್ಲದೆ ಸುಮಾರು ನಾನು 12 ವರ್ಷ ಸೇವೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಶಾಲೆ ಕೀರ್ತಿಯನ್ನು ತಂದಿದ್ದಾರೆ. ಸುಮಾರು 12ರಿಂದ 14 ಜನ ವಿದ್ಯಾರ್ಥಿಗಳು ತಾಲೂಕಿಗೆ, ಡಿಸ್ಟಿಕ್ ಅಲ್ಲೇ ಟಾಪ್ಗಳು ಬಂದಂತ ಉದಾಹರಣೆಗಳು ನಾವನ್ನ ನೋಡಿದ್ವಿ. ಯಾಕಂದ್ರೆ ಒಂದು ಗ್ರಾಮದಲ್ಲಿ ಅರ್ಥಕೊಂಡು ಪ್ರತಿಭೆಗಳು ಬರ್ತಾ ಇದಾರೆ ಅಂದ್ರೆ ಆ ಗ್ರಾಮದ ಮೂಲ ಅಂದ್ರೆ ಬೇಸಿಕ್ ಚೆನ್ನಾಗಿರುತ್ತೆ. ಅಂತಹ ಗ್ರಾಮದಲ್ಲಿ ನಾನು ಸೇವೆ ಸಲ್ಲಿಸಿರೋದು ಕೂಡ ನನಗೆ ಬಹಳ ಪುಣ್ಯ. ಇಂತಹ ಸೇವೆಯನ್ನ ಬಹಳ ನೆನಪು ಮಾಡ್ಕೊಂತೀನಿ. ಅದೇ ರೀತಿ ಮಹೇಶ್ ಅಣ್ಣವರು ಕೂಡ ನಮ್ಮ ಜೊತೆ ಬಹಳ ಸುಮಾರು ನಾವು ಈ ಶಾಲೆಗೆ ಬಂದಾಗಿಂದನೂ ಅವ್ರ ಜೊತೆ ನಾವು ಒಡನಾಟ ಇದೆ. ಅವ್ರ ಜೊತೆ ನಾನು ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಶಾಲೆಯ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ಕೊಂಡಿದ್ವಿ. ಅವ್ರ ಸಹಕಾರ ಇಲ್ಲ ಅಂದ್ರೆ ನಾವು ಈ HM ತಗೊಳ್ಳೋದಕ್ಕಿಂತ ಅದನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಈ ಕೊಟ್ರೆ ಸರ್ ಅವ್ರಿಗೆ ಅನುಭವ ಆಗಿರ್ಬೇಕು. ಒಬ್ರು ಕ್ಲರ್ಕ್ ಇಲ್ಲ ಅಂದ್ರೆ ಅದ್ರ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಅನಿಸ್ತದೆ. ನಾವು ಆ ಒಂದ್ ಲೆಕ್ಕ ನೋಡ್ರೆ ಒಂದ್ ಸ್ವಲ್ಪ ಇದ್ರಲ್ಲೇ ಪುಣ್ಯವಂತರು. ಯಾಕಂದ್ರೆ ಮಹೇಶ್ ಅಣ್ಣವ್ರು ಬಹಳ ಸಹಕಾರ ಕೊಟ್ರು. ಅದೇ ರೀತಿ ಗೌರಮ್ಮ ಅಂತ ಅಕ್ಕ ಇದ್ದಂಗೆ ಅವರು ಪ್ರತಿ ಸಲಿನೂ ಕೂಡ ನಮಗೆ ತಮಾಷೆ ಮಾಡ್ಕೊಂತ ಬೈಕೊಂತ ಉತ್ತಮವಾದಂತ ಊಟವನ್ನ ಬಡಿಸಿದ್ರು. ನಿಜವಾಗ್ಲೂ ನಾನು ಪಕ್ಕದ ಇಲ್ಲೇ ಅಡವಿ ಮಲ್ಲಿಂಕೇರಿ ಹೈಸ್ಕೂಲಿಗೆ ಹೋಗಿದ್ದೀನಿ. ಆದರೆ ಇಲ್ಲಿಯ ಒಂದು ಎಲ್ಲ ನೆನಪುಗಳು ಮತ್ತೆ ಉತ್ತಮ ಪ್ರೀತಿ ವಿಶ್ವಾಸದ ಬುದ್ಧಿಗಳು ಇನ್ನೂ ಕೂಡ ನನ್ನ ಜೊತೆಗಿದ್ದಾವೆ. ಎಲ್ಲರಿಗೂ ಕೂಡ, ಯಾಕಂದ್ರೆ ಇನ್ನು ಕಾರ್ಯಕ್ರಮ ಬಹಳ ಇದಾವೆ, ಹಾಗಾಗಿ ಬಹಳ ಟೈಮ್ ತೆಗೆದುಕೊಳ್ಳಲ್ಲ. ಎಲ್ಲ ಹಳೆಯ ವಿದ್ಯಾರ್ಥಿ ಬಳಗ ಹಾಗೂ ಇಲ್ಲಿರುವಂತ ಹೊಸ ವಿದ್ಯಾರ್ಥಿ ಬಳಗ ಎಲ್ಲರೂ ಕೂಡ ಉತ್ತಮ ರೀತಿಯಾದಂತ ಸಹಕಾರ ಕೊಟ್ಟಿದ್ರಿ. ಶಾಲೆಯ ಕೀರ್ತಿಯನ್ನ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲಿ ಕೂಡ ಹೆಚ್ಚಿಗೆ ಮಾಡಿದ್ರಿ. ಜೊತೆಗೆ ನನ್ನ ಕೆಲವೊಂದು ಹೆಚ್ಚಿನ ಸಹಕಾರವನ್ನ ನಮ್ಮ ಕೊಟ್ರೆ ಸರ್ ಇಂದ ಪಡೆದೆ. ಮಲ್ಲಂಗೋಡ್ ಸರ್ ಹಾಗೂ ನಾಗರಾಜ್ ಸರ್ ಇವರು ಬಹಳ ಉತ್ತಮವಾದಂತ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಹೆಡ್ ಮಾಸ್ಟರ್ ನಡೆಸ್ಬೇಕಂದ್ರೆ ಅದು ಸುಲಭ ಇಲ್ಲ. ಅದನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಹಕಾರ ಇಲ್ದೇನೆ ಯಾವುದು ಮಾಡ್ಲಿಕ್ಕಾಗಲ್ಲ. ಜೊತೆಗೆ ಕುಸುಮ ಮೇಡಮ್ ಅವರು ಸಹಕಾರನೂ ಕೂಡ ಬಹಳ ಇತ್ತು. ಹಾಗೂ ಗುರುಬಸವರಾಜ್ ಹಾಗೂ ಶಾರದಾ ಮೇಡಮ್ ಅವರ ಸಹಕಾರವನ್ನ ಮನದಲ್ಲಿ ನೆನ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸುದೀರ್ಘ 12 ವರ್ಷ ಸೇವೆ ಸಲ್ಲಿಸ್ತಿದ್ದೀನಿ. ಹಾಗಾಗಿ ಈ ಶಾಲೆಗೆ ಒಂದು ದತ್ತು ನಿಧಿಯಾಗಿ 10,000 ಅಮೌಂಟ್ ಅನ್ನ ಈ ಶಾಲೆಯ ಮುಖ್ಯ ಗುರುಗಳಿಗೆ ನೀಡ್ತಾ ಇದ್ದೀನಿ. ದಯಮಾಡಿ ಮುಖ್ಯ ಗುರುಗಳು ಅದನ್ನ ಸ್ವೀಕರಿಸಿ ದತ್ತು ನಿಧಿ ಬಾಂಡ್ನಲ್ಲಿ ಇಟ್ಟು ಬಂದಂತ ಬಡ್ಡಿಯನ್ನ ವಿಜ್ಞಾನ ವಿಷಯದಲ್ಲಿ ಯಾರ ಎಷ್ಟು ತಗೊಂತಾರೆ, ಯಾಕಂದ್ರೆ ನನ್ನ ಸಬ್ಜೆಕ್ಟ್ ವಿಜ್ಞಾನ ಇರೋದ್ರಿಂದ ವಿಜ್ಞಾನ ವಿಷಯದಲ್ಲಿ ಯಾರ ಎಷ್ಟು ತಗೊಂತಾರೋ ಅವರಿಗೆ ಇದನ್ನ ಕೊಡ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ.